आप देख रहे हैं 7 न्यूज। मैं आपके साथ मोहम्मद सलमान जुनैदी। ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಕೈಗೊಂಡಿರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮತ್ತು ಇಡೀ ನಮ್ಮ ಮುಸ್ಲಿಂ ಸಮಾಜದ ವಾರ್ಡ್ ಮತ್ತು ಏರಿಯಾಗಳಲ್ಲಿ ಅವರು ಮಾತಿನ ತಕ್ಕ ನಡೆದಿದ್ದು ಕೆಲಸ ಕಾರ್ಯ ಬಗ್ಗೆ ಚರ್ಚೆ ಒಂದನೇದು. ಎರಡನೇದು ಪಾಯಿಂಟ್ ನಂಬರ್ 2, 29ನೇ ತಾರೀಕಿಗೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಕನ್ನೇರಿ ಶ್ರೀಗಳು ಏನು ಆಗಮಿಸುತ್ತಾ ಇದ್ದಾರೆ ಮತ್ತು ಯತ್ನಾಳ ಬಸನಗೌಡ ಅಂದ್ರೆ ಬಶೀರ್ ಅಹಮದ್ ಉರ್ಫ್ ಬಸನಗೌಡ, ರಾಮನಗೌಡ ಉರ್ಫ್ ರೆಹಮಾನ್ ಸಾಬ್, ಯತ್ನಾಳ್ ಪಾಟೀಲ್ ಅವ್ರು ಧರ್ಮಕಡ್ಲಿ ಹಾಜಿರಿ ಅಂದ್ರೆ ನಿನ್ನೆ ಅವರು ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ. ಅವರು 29ನೇ ತಾರೀಕಿಗೆ ಅಲ್ಲಿ ಹೋಗ್ತಾ ಇಲ್ಲ ಅಂತ ಅವರು ಅವರಾಗಿ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಯತ್ನಾಳ್ ಬಶೀರ್ ಅಹಮದ್ ರೆಹಮಾನ್ ಸಾಬ್ ಧರ್ಮಕಡ್ಲಿ ಅಂದ್ರೆ ಬಸನಗೌಡ, ರಾಮನಗೌಡ ಪಾಟೀಲ್ ಯತ್ನಾಳ ಮತ್ತು ರಾಘು ಅಣ್ಣಿಗಿರಿ ಜೊತೆಗಿದ್ದ ಅಪಾರ ಅಭಿನವ ಸಂಬಂಧದ ಬಿರ್ಕದ ಕಾರಣ ಅವ್ರ ಸಂಬಂಧ ಒಂದು ಬೇರೆ ರೀತಿ ಅದು ಹೇಳಲಾರ್ದಷ್ಟ ಡೀಪ್ ಸಂಬಂಧ ಇದ್ದು ಮೊದಲವರಿಗೆ ಅಪ್ಪಟ್ಟ ಹಿಂದುತ್ವದ ಮತ್ತು ಇನ್ನೂ ಬೇರೆ ಬೇರೆ ಇಂಟರ್ನಲ್ ಸಂಬಂಧಗಳು ಅವೆಲ್ಲ ಸಾರ್ವಜನಿಕವಾಗಿ ಹೇಳಲಾರ್ದಂಗ ಸಂಬಂಧಗಳು ಇದ್ದು. ಈಗ ಹಂಗದು ಬಿರುಕು ಅದರ ಮೇಲೆ ಏನ್ ಸಿಡ್ಲು ಬಿದ್ದದ. ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4, ನಾನು ಮಾಡಿರುವ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮಾನವ ಹಕ್ಕ ಉಲ್ಲಂಘನೆ ಆಗಿದ್ದು ಹೈದರ್ ನದಾಫ್ ಕೊಲೆ ಪ್ರಕರಣದಲ್ಲಿ ಒರಿಜಿನಲ್ ಆರೋಪಿತರನ್ನು ಆಗಿನ ತನಿಖಾಧಿಕಾರಿಯಾದ ಆರೋಪಿ ವಿಜಯ ಮಹಾಂತೇಶ್ ಮಠಪತಿ ಸಿಪಿಐ ಆಗಿನ ಸಿಪಿಐ ಮತ್ತು ಆರೋಪಿ HD ಆನಂದ್ ಕುಮಾರ್ ಆಗಿನ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಒರಿಜಿನಲ್ ಆರೋಪಿಗಳನ್ನು ಮುಚ್ಚಾಕಿ ಡುಪ್ಲಿಕೇಟ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡಿ ಇದು ನಮ್ಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾಕಂದ್ರೆ ಅದೇ ಕೇಸ್ ನಲ್ಲಿ ನಾನು ಒಬ್ಬ ಆರೋಪಿ ಆಗಿದ್ದೀನಿ. ನನ್ನನ್ನು ಸುಖ ಸುಮ್ಮನೆ ಸಿಗಿಸಿದ ಆರೋಪಿಗೆ ಕೆಲವೊಂದು ಸಾಕ್ಷಿ ಆಧಾರಗಳನ್ನು ನಾವು ಕಲೆ ಹಾಕಿದ್ದೀವಿ. ಅದರಿಂದ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಯಾವ ತರ ಯೋಗೇಶ್ವರ ಗೌಡ ಮರ್ಡರ್ ಕೇಸ್ ನಡೆದಿತ್ತು ಅದರಲ್ಲಿ ಒರಿಜಿನಲ್ ಆರೋಪಿತರೇ ಬೇರೆ, ಚಾರ್ಜ್ ಶೀಟೆಡ್ ಆರೋಪಿತರೇ ಬೇರೆ. ಹಾಗಾಗಿ ಈ ಕೇಸ್ ನಲ್ಲಿ ಹೈದರ್ ಅಲಿ ನದಾಫ್ ಕೊಲೆ ಪ್ರಕರಣದಲ್ಲಿ ಒರಿಜಿನಲ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡದೆ ಡುಪ್ಲಿಕೇಟ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡಿ ರಾಜಕೀಯ ಲಾಭ ಪಡೆದಿದ್ದು ನಗರ ಶಾಸಕ. ಹಾಗಾಗಿ ಇದರದ ಮರು ತನಿಖೆ ಆಗ್ಬೇಕು, CBI ದಿಂದ ಆಗ್ಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಗೃಹ ಮಂತ್ರಿಗೆ ವಿನಂತಿ. ಈ 4 ಪಾಯಿಂಟ್ ಮೇಲೆ ಇವತ್ತಿಂದ ನಂದ ಪತ್ರಿಕಾಗೋಷ್ಠಿ ಇದೆ. ಪಾಯಿಂಟ್ ನಂಬರ್ 1, ಬಿಜಾಪುರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರು ಇವರಿಗೆ ಇಡೀ ನಮ್ಮ ಬಿಜಾಪುರ ಜಿಲ್ಲೆದಿಂದ ಎಲ್ಲಾ ಮುಸ್ಲಿಂ ಸಮಾಜ ವತಿಯಿಂದ ಮತ್ತು ಎಲ್ಲಾ ಮುಸ್ಲಿಂ ಸಮಾಜದ ಪರವಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೋಟಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಅವರಿಗೆ ಚಿರಋಣಿಯಾಗಿ ಇದ್ದೀವಿ. ಹೇಗೆಂತಂದ್ರ ಯಾವಾಗ ನಮಗ ಅತಿ ಸಂಕಷ್ಟದಲ್ಲಿ ನಮ್ಮ ಏರಿಯಾಗಳು ವಾರ್ಡ್ಗಳು ಇದ್ದು ಆ ಟೈಮ್ನಾಗ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಸ್ಥಳ ಪರಿಶೀಲಿಸಿದಾಗ ಅವರು ಒಂದು ಮಾತು ಕೊಟ್ಟಿದ್ರು, ನಾನು ಅಲ್ಪಸಂಖ್ಯಾತ ಏರಿಯಾಗಳಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ ಅದನ್ನು ಡೆವಲಪ್ ಮಾಡೋದು ಜವಾಬ್ದಾರಿ ನನಗಿದೆ ಅಂತ ಹೇಳಿ. ಹಾಗಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬಿಜಾಪುರ ನಗರದ 35 ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಡಿಯಲ್ಲಿ 165 ಕೋಟಿ ಅನುದಾನವನ್ನು ಕರೆ ತಂದು ಮತ್ತು ಅದರಲ್ಲಿ ವಿಶೇಷವಾಗಿ 65 ಕೋಟಿ ರೂಪಾಯಿ ಅನುದಾನವನ್ನು ಕೇವಲ ಭೌಗೋಳಿಕ ಮುಸ್ಲಿಂ ಪ್ರದೇಶಗಳಲ್ಲಿ ಅವರು ಮಂಜೂರಿಸಿದ್ದಾರೆ. ಹಾಗಾಗಿ ಯೋಜನಾ ಎಸ್ಟಿಮೇಟ್ ಅವರು ಮಾಡಿದ್ದು, ಪ್ರಪೋಸ್ ಪ್ಲಾನ್ ಗಳನ್ನು ಮಾಡಿದ್ದು ಕೇವಲ 65 ಕೋಟಿ ರೂಪಾಯಿ ಮುಸ್ಲಿಂ ವಾಸಿಸುವ ಏರಿಯಾಗಳಲ್ಲಿ ಅವರು ಮಾಡಿದ್ದಕ್ಕೆ ಇಡೀ ಮುಸ್ಲಿಂ ಸಮಾಜ ಅವರನ್ನು ಅಭಿನಂದಿಸುತ್ತದೆ. ಯಾಕಂದ್ರೆ ಒಬ್ಬ ಧೀಮಂತ ನಾಯಕನ ಗುಣ ಏನಪ್ಪಾ ಅಂತಂದ್ರೆ ಎಲ್ಲಾ ಜಾತಿ ವರ್ಗ ಜನಾಂಗದವರಿಗೆ ಒಗ್ಗೂಡಿಸಿ ರಾಜಕಾರಣ ಮಾಡುವ ನಾಯಕನಿಗೆ
ರಾಜಕಾರಣಿ ನಾಯಕ ಅಂತ ಹೇಳ್ತಾರ. ಹಾಗಾಗಿ ನಾವು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಇಡೀ ಮುಸ್ಲಿಂ ಸಮಾಜ ವತಿಯಿಂದ ಧನ್ಯವಾದ ಹೇಳ್ತೀವಿ. ಜೊತೆಗೇನೆ ನಾನು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಾನು ವಿನಂತಿ ಮತ್ತು ಆಗ್ರಹ ಮಾಡುತ್ತೇನೆ. ಏನಂತಂದ್ರೆ ಸ್ಪೆಸಿಫಿಕಲಿ ವಾರ್ಡ್ ನಂಬರ್ 18 ಬಿಜಾಪುರ ಮಹಾನಗರ ಪಾಲಿಕಾ ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 19, ವಾರ್ಡ್ ನಂಬರ್ 20, ವಾರ್ಡ್ ನಂಬರ್ 21, ವಾರ್ಡ್ ನಂಬರ್ 22, ವಾರ್ಡ್ ನಂಬರ್ 23, 24, 25, 26 ಈ ಏರಿಯಾಗಳಲ್ಲಿ ಮತ್ತು ವಾರ್ಡ್ ನಂಬರ್ 1 ಈ ಏರಿಯಾಗಳಲ್ಲಿ ಸ್ಪೆಸಿಫಿಕ್ ಮುಸ್ಲಿಂ ಡಾಮಿನೆಂಟ್ ಪಾಪ್ಯುಲೇಟೆಡ್ ಏರಿಯಾ ಇರೋದ್ರಿಂದ ನೀವು ಆ ಏರಿಯಾದ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಕಟ್ಟಪ್ಪಣೆ ಜಾರಿ ಮಾಡಿ, ಕಟ್ಟುನಿಟ್ಟುವಾಗಿ ನಿರ್ದೇಶನ ಜಾರಿ ಮಾಡಿ, ಯಾವುದೇ ರೀತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಬಾರದು. ತಾವು ಮಾಡಿರುವ ಪ್ರಯತ್ನ ಯಶಸ್ವಿ ಪೂರ್ವಕ ಸಾರ್ವಜನಿಕರಿಗೆ ತಲುಪಿಸ್ಬೇಕು. ಅದರದ ಕೆಲಸ ಕಾರ್ಯಗಳನ್ನು ಗುಣಮಟ್ಟವಾಗಿ ಕೆಲಸವನ್ನ ಆಗ್ಬೇಕಾಗಿತ್ತು ಅಂತಂದ್ರೆ ಆ ಏರಿಯಾದ ಕಾರ್ಪೊರೇಟರ್ಸ್ ಟೈಟ್ ಮಾಡ್ಬೇಕು. ಎಂ ಬಿ ಪಾಟೀಲ್ ಸಾಹೇಬ್ರು ಅವ್ರಿಗೆ ಕರೆದು ಮೀಟಿಂಗ್ ಮಾಡಿ ಯಾವುದೇ ಕಿಕ್ ಬ್ಯಾಕ್ ಆಗಲಿ, ಕಮಿಷನ್ ಆಗಲಿ, ಕೇಳುವುದಾಗ್ಲಿ, ಮಾಡುವುದಾಗ್ಲಿ, ಕಾಂಟ್ರಾಕ್ಟರ್ಸ್ ಹೆದರಿಸುವುದಾಗಲಿ, ಅಂಜಿಸುವುದಾಗಲಿ, ಥ್ರೆಟ್ನಿಂಗ್ ಮಾಡುವುದಾಗಲಿ ಏನಾದ್ರೂ ಮಾಡಿದ್ರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡುವಂತದ್ದು ನಿರ್ದೇಶನ ಕೊಟ್ಟು ಕಾರ್ಪೊರೇಟರ್ಸ್ ಅನ್ನು ಟೈಟ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್, ಒಂದ್ ವೇಳೆ ಗುತ್ತಿಗೆದಾರ ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಿದ್ದ ಅಂದ್ರೆ ಆ ಏರಿಯಾದ ಕ್ಷೇತ್ರದ ಸಾರ್ವಜನಿಕರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡುತ್ತೇನೆ, ನೀವು ನೇರವಾಗಿ ನನ್ನ ಹತ್ರ ಬನ್ನಿ. ಅವರು ಗುತ್ತಿಗೆದಾರ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿ, ಅದು ಕಾರ್ಪೊರೇಷನ್ ಕಮಿಷನರ್ ಆಗಲಿ, ವಿಜಯಪುರ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟಿದ ಯಾವುದೇ ಅಧಿಕಾರಿ ಆಗಲಿ, ಭ್ರಷ್ಟಾಚಾರ ನಿಯಂತ್ರಣ ಅಧಿನಿಯಮ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಗುಣಮಟ್ಟ ಕೆಲಸವನ್ನು ತೆಗೆದುಕೊಳ್ಳುವಂತದ್ದು ಪ್ರತಿಯೊಬ್ಬ ಸಾರ್ವಜನಿಕರನ್ನು ಮೂಲಭೂತ ಹಕ್ಕ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಕಳಕಳಿ ವಿನಂತಿ ಮಾಡ್ತೀನಿ, ನೀವು ಕೆಲಸ ಪ್ರಾರಂಭ ಆದ ತಕ್ಷಣ ಸರ್ಪ್ರೈಸ್ ವಿಸಿಟ್ ಆಯಾ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕು. ಯಾಕೆ ಅಂತಂತಂದ್ರೆ ಯಾವ ಅಧಿಕಾರಿ, ಯಾವ ಗುತ್ತಿಗೆದಾರ, ಯಾವ ಕಾರ್ಪೊರೇಟರ್ ಜೊತೆ ಶಾಮೀಲಾಗಿ ಕಳಪೆ ಮಟ್ಟದ ಕಾಮಗಾರಿದೊಳಗ ತೊಡಗಿದ್ರೆ ಅಂದ್ರೆ ಮಾನ್ಯ ಸಚಿವರು ಹಸ್ತಕ್ಷೇಪ ಮಾಡಿ ಕೂಡಲೇ ಅದನ್ನ ತಡೆ ಹಿಡಿದು ನಮ್ಗ ಮುಸ್ಲಿಂ ಏರಿಯಾದೊಳಗ ಕೆಲಸ ಆಗುವುದೇ ಕಷ್ಟದ ಕೆಲಸ ಆಗಿತ್ತು. ಆದ್ರೆ ತಾವು ಕಷ್ಟಪಟ್ಟು ಸರ್ಕಾರದಿಂದ 65 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರಿ ಅಂತಂದ್ರೆ ಅದಕ್ಕ ಫಲಾನುಭೂಮಿ ಅಂದ್ರೆ ಸಾರ್ವಜನಿಕರಿಗೆ ಸಂಪೂರ್ಣ ಅದರ ಬಳಕೆ ಆಗ್ಬೇಕಂತ ನನ್ನ ಆಗ್ರಹ ಇದೆ. ಹಾಗಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಂದು ವಿನಂತಿ ಇದೆ. ಇಡೀ ಮುಸ್ಲಿಂ ಸಮಾಜ ಮತ್ತು ವಾರ್ಡ್ ನಂಬರ್ 19, 18, 19, 20, 23, 24 ಎಲ್ಲ ವಾಯಾ ಜಾಮಿಯಾ ಮಸೀದ್ ಏರಿಯಾ ವಾರ್ಡಿಂದ ಎಲ್ಲ ಸಾರ್ವಜನಿಕರ ಜಾತ್ಯತೀತವಾಗಿ ಸಾರ್ವಜನಿಕರ ಪರವಾಗಿ ವಿನಂತಿ ಇದೆ. ತಾವು ಯಾವುದೇ ಕೆಲಸ ಗುಣಮಟ್ಟವನ್ನು ಸ್ವಂತ ಪರಿಶೀಲಿಸಿ ಸ್ವಂತ ನಿರ್ಣಯ ತೆಗೆದುಕೊಳ್ಬೇಕು ಅಂತ ನನ್ನ ಆಗ್ರಹ. ಮತ್ತು ಅದರ ಜೊತೆಗೇನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರು 150 ಕೋಟಿ ರೂಪಾಯಿ ಬಜೆಟ್ ಅನ್ನು ಈ ಡೆವಲಪ್ಮೆಂಟ್ ಸಲುವಾಗಿ ಬಿಜಾಪುರ ನಗರಕ್ಕೆ ತಂದಿದ್ದ. ನಾವು ಅವ್ರದಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀವಿ. ಜೊತೆಗೆ SDMF ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ನಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು 5 ಕೋಟಿ ರೂಪಾಯಿ ಕ್ವಾಟಿಗೋಡಿ ಹತ್ರ ಇವೆಲ್ಲ ಸ್ವಚ್ಛತೆ ಮಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಅದನ್ನ ಶ್ಲಾಘಿಸುತ್ತೇವೆ. ಆದ್ರೆ ಅದರ ಜೊತೆಗೆ ಬಿಡಿಯದಿಂದ 11 ಕೋಟಿ ರೂಪಾಯಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ನಮ್ದು ಮೂಲ ಉದ್ದೇಶ ಏನಿದೆ, ತಾವು ಇಷ್ಟೆಲ್ಲ ಬಜೆಟ್ ಅನ್ನು ತಂದಿದ್ರಿ, ಎಲ್ಲಾ ಜಾತ್ಯತೀತವಾಗಿ ಸಾಮೂಹಿಕ ನಗರಕ್ಕೆ ನೀವು ಡಿಸ್ಪೋಸ್ ಮಾಡ್ತಾ ಇದೀವಿ, ನಮ್ಗೆ ಸ್ವಾಗತ ಇದೆ. ಆದ್ರೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಉರ್ಫ್ ಧರಂಕಡ್ಲಿ ಇವರು, ಬಶೀರ್ ಅಹಮದ್ ರೆಹಮಾನ್ ಸಾಬ್ ಉರ್ಫ್ ಧರಂಕಡ್ಲಿ ಇವರು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾರೆ ನಾನು 200 ಕೋಟಿ ರೂಪಾಯಿ ತಂದಿದ್ದೀನಿ ಅಂತ ಹೇಳಿ. ಮತ್ತು ಅದರ ಜೊತೆಗೇನೆ ಅವರು ಈ ಹಿಂದೆನೂ ಹೇಳಿದಾರೆ ಬಿಜಾಪುರ 99% ನಾನು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ. ಹಾಗಾಗಿ ನಾನು ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿನಂತಿ ಮಾಡುವುದೇನಂದ್ರೆ, ಅವರು ನಗರ ಶಾಸಕರು 100 ಕೋಟಿ 1000 ಕೋಟಿ ತಗೊಂಡ್ ಬಂದು ಬಿಜಾಪುರ ನಗರನ್ನು ಉದ್ಧಾರ ಮಾಡಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ, ನಾವು ಅದನ್ನು ಸ್ವಾಗತಿಸುತ್ತೇವೆ. ಹಾಗಾಗಿ ಎಲ್ಲ ಹಿಂದೂ ಡಾಮಿನೆಂಟ್ ಏರಿಯಾ ಈಗಾಗಲೇ ಸುಧಾರಣೆ ಆಗಿ ಹೋಗಿದೆ. ತುಂಬಿದ ಕೊಡದ ಮೇಲೆ ನೀರ್ ಹಾಕುವುದು ಅವಶ್ಯಕತೆ ಇರುವುದೇ ಇಲ್ಲ. ಯಾಕಂದ್ರೆ ತುಂಬಿದ ಕೊಡದ ಮೇಲೆ ನೀರ್ ಹಾಕಿದ್ರೆ ಅದು ಚಲ್ಲಿ ಹೊರಗಡೆ ಬೀಳ್ತದೆ. ಹಾಗಾಗಿ ಅವಶ್ಯಕತೆ ಇದ್ದಿದ್ದು ಮುಸ್ಲಿಮಾನ್ ಸಮಾಜದ ಮುಸ್ಲಿಂ ಏರಿಯಾಗಳಲ್ಲಿ. ಹಾಗಾಗಿ ಈ 2.5 ವರ್ಷದ ಯಾವುದೇ ಫಂಡ್ 1 ರೂಪಾಯಿನೂ ಬಂದ್ರು ಎಲ್ಲ ಮುಸ್ಲಿಂ ವಾರ್ಡಿಗೆ ಹಾಕ್ಬೇಕಂತೇಳಿ ನನ್ನ ಆಗ್ರಹ ಇದೆ. ಯಾಕಂದ್ರೆ ಈಗಾಗಲೇ ನಗರ ಶಾಸಕರು ಘಂಟಾಘೋಷವಾಗಿ
ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಹಿಂದೂ ವಾರ್ಡ್ಗಳಲ್ಲಿ 99% ನಾವು ಡೆವಲಪ್ಮೆಂಟ್ ಮಾಡಿಬಿಟ್ಟಿದೀವಿ. ಫರ್ದರ್ ಡೆವಲಪ್ಮೆಂಟ್ ಗೆ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಸರ್ಕಾರದ ಹಣವನ್ನು ದುರುಪಯೋಗ ಆಗದಂತೆ ನೋಡ್ಕೊಂಡು ಮುಸ್ಲಿಂ ವಾರ್ಡ್ಗಳಲ್ಲಿ ಇನ್ನೂ 100-200 ಕೋಟಿ ರೂಪಾಯಿ ಅನುದಾನವನ್ನು ಮುಸ್ಲಿಂ ಏರಿಯಾಗಳಲ್ಲಿ ಹಾಕ್ಬೇಕಂತ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ವಿನಂತಿ ಮಾಡುತ್ತೇವೆ. ಮತ್ತು ಫರ್ದರ್ ದಿನಾಂಕ 29 ಇದೇ ತಿಂಗಳ 29ಕ್ಕೆ ಕನ್ನೇರಿ ಶ್ರೀಗಳು, ನಾವು ಯಾವುದೇ ಧರ್ಮದ ಗುರು ಹಿರಿಯರಿಗೆ ನಾವು ಗೌರವ ಕೊಡ್ಬೇಕು, ಅದು ನಮ್ಮ ಧರ್ಮದ. ನಾನು ಇಸ್ಲಾಂ ಧರ್ಮವನ್ನು ಪಾಲಿಸುತ್ತೇನೆ ಅಂತಂದ್ರೆ ಇದರ ಅರ್ಥ ನಾವು ಅನ್ಯ ಧರ್ಮ ಅನ್ಯ ಜಾತಿಯವರಿಗೆ ಹೇಳಿಸುವುದು ಅಥವಾ ಅವಹೇಳನಕಾರಿ ಮಾತನಾಡುವುದು ನಮ್ಮ ಧರ್ಮದಲ್ಲಿ ಇಲ್ಲ. ಹಾಗಾಗಿ ಕನ್ನೇರಿ ಶ್ರೀಗಳಿಗೆ ನಾವು ಸ್ವಾಗತಿಸುತ್ತೇವೆ. ಆದ್ರೆ ಇವತ್ತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಹುಡ್ತಾ ಇದೆ. ಈಗ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತ ಮೆರೆಯುವ ಧರ್ಮ ಕಡ್ಲಿ ಇವತ್ತು ಕನ್ನೇರಿ ಶ್ರೀಗಳ 29ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯಕ್ರಮದಲ್ಲಿ ಅವನ ಗೈರುಪಸ್ಥಿತಿ ಅಂದ್ರೆ ಅವನ ಅಬ್ಸೆನ್ಸ್ ಏನು ಉತ್ತರ ಕೊಡ್ತದ? ಇವು ಸಾಬ್ರಿಗೆ ಕನ್ವರ್ಟ್ ಆಗಿದ್ದಾನೋ ಏನ್ ಅಲ್ಲಿ ಕನ್ನೇರಿ ಶ್ರೀಗಳು ಮಾಡ್ತಿರೋದು ಸನಾತನ ಧರ್ಮದ ಕಾರ್ಯಕ್ರಮ ಅಲ್ಲ ಏನು? ಯಾಕೆ ಅಂತಂದ್ರೆ ಸನಾತನ ಹಿಂದೂ ಧರ್ಮದ ಅಪ್ಪಟ್ಟ ಸೇನಾಪತಿ ಯುದ್ಧದೊಳಗೆ ಗೈರ್ ಹಾಜರಿದ್ದ ಅಂದ್ರೆ ಸಾರ್ವಜನಿಕರಿಗೆ ಕ್ವಶನ್ ಮೂಡ್ತಾ ಇದೆ. ನಾನೊಬ್ಬ ಸಾರ್ವಜನಿಕ ಹಿತಚಿಂತಕನಾಗಿ ಕೇಳ್ತಾ ಇದ್ದೀನಿ. ನಾನು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನುವಂಥದ್ದು ನನ್ನ ಭಾವನೆ ಇಲ್ಲ. ಸನಾತನ ಹಿಂದೂ ಧರ್ಮ ಆದಿ ಪುರಾತನ ಕಾಲದ ಧರ್ಮ. ಆ ಧರ್ಮಕ್ಕೆ ಗೌರವಿಸುವುದು ನಮ್ ಧರ್ಮದ ಕೆಲಸ, ನಂದು ಕೆಲಸ. ಹಾಗಾಗಿ ಕನ್ನೇರಿ ಶ್ರೀಗಳು ಯಾವುದೇ ಉದ್ದೇಶಕ್ಕಾಗಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮತ್ತು ಇವನಿಗೆ ಕರೆದಿಲ್ಲ ಅಂತಂದ್ರೆ ಇವ ಸನಾತನಿ ಅದಾನೋ ಇಲ್ಲೋ, ಇದು ನನ್ನ ಪ್ರಶ್ನೆ. ಯತ್ನಾಳ್ ಬಸನಗೌಡಗೆ ಸನಾತನ ಇವ ಅದಾನಂತಂದ್ರೆ 29ಕ್ಕೆ ಅವ ಅಲ್ಲೇ ಹಾಜರಿರ್ಬೇಕು. ಇಲ್ಲ ಮುಕ್ಳ್ಯಾಗ ದಮ್ ಇಲ್ಲ ಅಂತೇಳಿ ಸ್ಪಷ್ಟನೆ ಕೊಡ್ಬೇಕು. ನನ್ನ ಮುಕ್ಳ್ಯಾಗ ದಮ್ ಇಲ್ಲ, ನಾನು ಪಕ್ಕಾ ಸನಾತನಿನೂ ಅಲ್ಲ, ನಾನು ಪಕ್ಕಾ ಸಾಬ್ರು ಅಲ್ಲ. ಜುಮಾ ಮಸೂತಿ ಒಳಗ್ ನಮಾಜ್ ಬಿದ್ದಾಗ ಸಾಬ್ರಾಗಿದ್ದಾನೆ. ಈಗ 29ಕ್ಕೆ ಪ್ರತಿಷ್ಠಿತ ಸ್ವಾಮೀಜಿಯವರು ಕನ್ನೇರಿ ಶ್ರೀಗಳು ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆ ನಮ್ಮ ಅಪಾರ ಗೌರವ ಇದೆ. ಕನ್ನೇರಿ ಶ್ರೀಗಳ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಯಾಕಂದ್ರೆ ಈಸ್ ಅ ಮ್ಯಾನ್ ಆಫ್ ಟಂಗ್, ಮ್ಯಾನ್ ಆಫ್ ನಾಲೆಜ್. ಭಂಡಾರಿಗೆ ಅವರು ಜ್ಞಾನದ ಭಂಡಾರಿದೆ. ಮತ್ ಈ ನಾಲಾಯಕಿಗೆ ಅವರು ಹೊರಗೆ ಹಾಕ್ಯಾರ ಅಂತಂದ್ರೆ ಇವ ಸನಾತನ ಅಲ್ಲ. ಇದು ಒಂದು. ಆಮೇಲೆ ಅವನ ಜೊತೆಗೆ ಇದ್ದ ಈ ರಾಷ್ಟ್ರ ಭಕ್ತ ಅಂತ ಬಿಜಾಪುರ್ನಾಗ ಚಂತನ ಕೂಗ್ತಿದ್ವು ಒಬ್ಬ ಕೋಗಿಲೆ, ಧರ್ಮ ಕಡ್ಲಿಯ ಕೋಗಿಲೆ ಚಂತನ ಕೂಗ್ತಿತ್ತು. ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಹಿಂದೂ ಹುಲಿ, ಹಿಂದೂ ಹೃದಯ ಸಾಮ್ರಾಟ ಮೋದಿಜಿಗೆ ಪತ್ರ ಬರ್ದಾರ, ಅಮಿತ್ ಶಾಜಿಗೆ ಪತ್ರ ಬರ್ದಾರ. ಪತ್ರದಲ್ಲಿ ಸಾಬ್ರನ್ನು ದೇಶ ಬಿಟ್ಟು ಹೋಗಂತ ಹೇಳ್ತಾ ಇದಾರ ಅಂತ ಕೂಗಿ ಕೋಗಿಲೆ ಇವತ್ತ ಅದೇ ಅಪ್ಪಟ ಹಿಂದೂ ಹೃದಯ ಸಾಮ್ರಾಟದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ರಾಘು ಅಣ್ಣಿಗೇರಿ ಇವತ್ತು ರಾಘು ಅಣ್ಣಿಗೇರಿಗೆ ಮತ್ತು ಬಶೀರ್ ಅಹಮದ್ ಬಸನಗೌಡ ರಮನ್ ಸಾಬೂರ್ ರಾಮನಗೌಡ ಧರ್ಮ ಕಡ್ಲಿಗೆ ಈ ಸಂಬಂಧ ಈ ತರ ಇತ್ತು ಅಂತಂದ್ರೆ ಅದರದ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್. ದೇರ್ ಈಸ್ ಸಮ್ ಇಂಟರ್ನಲ್ ಆಧ್ಯಾತ್ಮಿಕ ಸಂಬಂಧಗಳು. ಅದೊಂದು ಆಧ್ಯಾತ್ಮಿಕ ಸಂಬಂಧ, ಅದು ಸಾರ್ವಜನಿಕ ವಲಯದಲ್ಲಿ ಪ್ರಕಟ ಮಾಡುವಂತದ್ದು ಇರಲ್ಲ. ಅದು ಅವರಿಗೆ ಕೇಳ್ಬೇಕಾಗ್ತದೆ ಇಂಟರ್ನಲ್ ಸಂಬಂಧ ಏನದವನ್ನ. ಹಂಗಾಗಿ ಮತ್ತೆ ಇವತ್ತು ಅವ್ರವ್ರು ಸಮರ ಸಾರ್ತಾ ಇದಾರೆ ಅಂದ್ರೆ ಒಂದು ರಾಘು ಅಣ್ಣಿಗೇರಿ ರಾಷ್ಟ್ರದ್ರೋಹಿ ಆಗ್ಬೇಕು. ಈ ಮಾಧ್ಯಮದ ಮುಖಾಂತರ ರಾಘು ಅಣ್ಣಿಗೇರಿಗೆ ನೇರ್ ಸವಾಲ್ ಎಸುತ್ತಾ ಇದ್ದೀನಿ, ಧರ್ಮ ಕಡ್ಲಿಗೂ ನೇರ್ ಸವಾಲ್ ಎಸುತ್ತಾ ಇದ್ದೀನಿ. ನಿಮ್ಮಿಬ್ರು ಒಳಗ ಒಬ್ರು ರಾಷ್ಟ್ರ ಭಕ್ತಿ ಯಾರದಾರ ಅನ್ನೋದು ನೀವು ಸಾರ್ವಜನಿಕವಾಗಿ ಬಹಿರಂಗ ಮಾಡ್ಬೇಕು. ನೀ ರಾಷ್ಟ್ರ ಭಕ್ತಿ ಇದ್ದಿ ಅಂತಂದ್ರೆ ಇವ ರಾಷ್ಟ್ರದ್ರೋಹಿ ಯಾರು? ಧರ್ಮ ಕಡ್ಲಿ. ಮತ್ತ ಧರ್ಮ ಕಡ್ಲಿ ರಾಷ್ಟ್ರ ಭಕ್ತಿ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ಹಿಂದೂ ಹುಲಿ ಅಂತಂದ್ರೆ ನೀನು ಇಷ್ಟು ದಿವಸ ಮಾಡಿದ್ದು ರಾಷ್ಟ್ರದ್ರೋಹ ಕೆಲಸ ಅನ್ನ. ಇಬ್ರು ಒಳಗ ಒಬ್ರು ನೀವು ಕ್ಲಾರಿಫೈ ಮಾಡ್ಬೇಕು ಮಾಧ್ಯಮದ ಮುಖಾಂತರ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. 4ನೇ ಪಾಯಿಂಟ್ ನಂಬರ್ 4, ಈ 6/5/2023 ರಂದು ಒಂದು ಹೈದರ್ ನದಾಫನ ವ್ಯಕ್ತಿಯನ್ನು ಕೊಲೆಯಾಗಿತ್ತು. ಆ ಕೊಲೆ ನಡೆದ ಸಮಯದಲ್ಲಿ ನಾನು ಕ್ರೊನಾಲಜಿಕಲ್ ತಮ್ಗ ಒಂದು ಮಾಧ್ಯಮದ ಮುಖಾಂತರ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಅದನ್ನ ನೀವು ಎಲ್ಲಾ ಗಂಭೀರವಾಗಿ ಅರ್ಥಿಸ್ಕೊಡ್ರಿ.
ದಿನಾಂಕ 6/5/2023 ಒಂದು ಕೊಲೆ ಆಗ್ತದ. ಒಬ್ಬ ವ್ಯಕ್ತಿಯನ್ನು ಶೂಟೌಟ್ ಆಗ್ತೈತಿ. ಆ ಟೈಮ್ ಸಾರ್ವತ್ರಿಕ ಅಸೆಂಬ್ಲಿ ಚುನಾವಣೆ ನಡೆದಿರ್ತದ. ಅದೇ ಚುನಾವಣೆ ಅದೇ ಕೊಲೆ ಆಗೋಕ್ಕಿಂತ 5-6 ದಿವಸ ಮುಂಚೆ ಇದೇ ನಗರ ಶಾಸಕ ಯತ್ನಾಳ್ ಬಸನಗೌಡ ಪಾಟೀಲ್ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಡ್ತಾರ. ಅದು ನಮ್ಮಲ್ಲೇ ರೆಕಾರ್ಡೆಡ್ ಇದೆ, ಅದು ನಾವು ಪ್ರಿಸರ್ವ್ ಮಾಡಿಟ್ಟಿವಿ. ಅವ್ರು ಹೇಳ್ತಾರ ಇನ್ನು 4-5 ದಿವಸನಲ್ಲಿ ಒಂದು ಘಟನಾ ಆಗ್ತೈತಿ, ಇಡೀ ಬಿಜಾಪುರ್ ಇಲೆಕ್ಷನ್ ಚೇಂಜ್ ಆಗ್ತೈತಿ, ಕಾದು ನೋಡ್ರಿ ಅಂತೇಳಿ ಅಲಾರ್ಮ್ ಕೊಟ್ಟಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸತ್ತ ವ್ಯಕ್ತಿ ಹೈದರ್ ಅಲಿ ನದಾಫ್, ಫಿರ್ಯಾದಿ ಕೊಟ್ಟವಳು ಅವನ್ ಹೆಂಡತಿ ನಿಶಾತ್ ಹೈದರ್ ಅಲಿ ನದಾಫ್. ಆ ಟೈಮ್ನಾಗ ನಾನು ಮನೆಯಲ್ಲಿ ಇದ್ದಾಗ ಹಾಶಿಂಪೀರ್ ದರ್ಗಾದ ಒಬ್ರು ಗುರುಗಳು, ಅವ್ರ ಸಹೋದರು, ಈ 3 ಮಂದಿ ನಾವು ನಮ್ಮ ಕಾರ್ಯಕ್ಷೇತ್ರದೊಳಗೆ ನಮ್ಮ ಇದ್ರೊಳಗದೆ ಇಲೆಕ್ಷನ್ ಚುನಾವಣೆಯಿಂದ ನಮ್ಮನ್ನು ದೂರ ಹಿಡಿಯಲು ಒಂದು ಸಂಚ ಈಗಾಗಲೇ ರೂಪಿಸಿದ್ದು. ಆರೋಪಿ ಇದೇ ನನ್ನ ಪ್ರಕರಣದಲ್ಲಿ ಆರೋಪಿ ನಂಬರ್ 1ನೇದೊಂದು CDR ಟವರ್ ಲೊಕೇಶನ್ ಮತ್ತು ಟವರ್ ಡಂಪ್ ಪೊಲೀಸ್ ಇಲಾಖೆಯವರು ಆಗ ಮಾಡ್ಲಿಲ್ಲ. ಇವಾಗ ಈಗಿನ ನಾನು ಪೊಲೀಸ್ ಅಧೀಕ್ಷಕರಿಗೆ ನನ್ನ PC 1/24 ನಾನು ಹ್ಯೂಮನ್ ರೈಟ್ಸ್ ಕೋರ್ಟ್ ನಲ್ಲಿ ಏನ್ ಪ್ರಕರಣ ದಾಖಲು ಮಾಡಿದೀನಿ ಅದರಲ್ಲಿ ನಾನು ಈಗಿದ್ದ SP ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ನಾನು ಕೊಟ್ಟಿದ್ದೀನಿ ಮಾಹಿತಿ. ಅದರಲ್ಲಿ ಆ ಮರ್ಡರ್ ಕೇಸಿನ ಆರೋಪಿ ನಂಬರ್ 1 ಟವರ್ ಲೊಕೇಶನ್ ಟವರ್ ಡಂಪ್ CDR ತೆಗದ್ರೆ ಅವಂದು ಯತ್ನಾಳ್ ಬಸನಗೌಡರದ್ದು ಟವರ್ ಒಂದೇ ಅದ ಅಂತ ನಮ್ಮ ಗಮನಕ್ಕಿದೆ. ಐ ಹ್ಯಾವ್ ರೆಕಾರ್ಡ್ಸ್. ಆ ಆಯಾಮದಲ್ಲಿ ಯಾವುದು ತನಿಖೆ ಆಗಿಲ್ಲ. ಮತ್ತು ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ಆದ ನಿಶಾತ್ ಹೈದರ್ ಅಲಿ ನದಾಫ್ಗ ಮತ್ತು ಕಿರಣ್ ಪಾಟೀಲ್ಗ ಅಭಿನವ್ ಸಂಬಂಧ ಈ ಚುನಾವಣೆ ಇವನ್ ಗಂಡ್ ಸಾಯುಕ್ಕಿಂತ ಮುಂಚಿಂತೂ ಇದೆ. ಹಾಗಾಗಿ ಕಿರಣ್ ಪಾಟೀಲ್ ಡೈರೆಕ್ಟ್ ಕನೆಕ್ಷನ್ ವಿತ್ ಯತ್ನಾಳ್ ಬಸನಗೌಡ ಪಾಟೀಲ್ ಮತ್ತು ಇಲೆಕ್ಷನ್ ಅದ ಎಲ್ಲ ಉಸ್ತುವಾರಿ ನೋಡ್ಕೊಂಡಿದ್ದೆ ಕಿರಣ್ ಪಾಟೀಲ್ ಅಸೆಂಬ್ಲಿ ಇಲೆಕ್ಷನ್ ದಾಗ. ಹಾಗಾಗಿ ಇದು ಒಂದ್ ಚೈನ್. ಮತ್ತು ಇದೇ ಕೊಲೆ ಪ್ರಕರಣದೊಳಗ ನಿಶಾತ್ ಹೈದರ್ ಅಲಿ ನದಾಫ್, ಕಿರಣ್ ಪಾಟೀಲ್ ಸಿಟಿ MLA ಮತ್ತು ಒಬ್ಬ ಪ್ರತಿಷ್ಠಿತ ದರ್ಗಾದ ಗುರುಗಳದ್ದು ಸಹೋದರ ಸಂಚ್ ರೂಪಿಸಿ ಒಂದು ಕೊಲೆ ಮಾಡಿಸಿ ಆರೋಪ ನಮ್ಮ ಮೇಲೆ ಹೇರಿ ಚುನಾವಣೆ ಯಶಸ್ವಿ ಆಗಿದೆ ಅಂತ ಒಂದು ಮೇಲ್ನೋಟಕ್ಕೆ ನಮ್ಗೊಂದು ಸ್ಕೆಚ್ ಸಿಕ್ಕಿದೆ. ಹಾಗಾಗಿ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಫೈಲ್ ಮಾಡಿದಾಗ ಆ ಆಯಾಮ್ನಲ್ಲಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ತನಿಖಾಧಿಕಾರಿಗೆ ಸಾಕಷ್ಟು ಒತ್ತಾಯ ಹೇರ್ತಾ ಇದ್ದೀವಿ. ತನಿಖಾಧಿಕಾರಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಮತ್ತು ನನ್ನ ಕಂಪ್ಲೇಂಟ್ ಕೇಸ್ ಸುಪ್ರೀಂ ಕೋರ್ಟ್ ದಿಂದ ಡೈರೆಕ್ಷನ್ ಆದರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ ಆಸ್ಪೆಕ್ಟ್ ನಲ್ಲೇ ತನಿಖಾ ಮಾಡ್ತಾ ಇಲ್ಲ. ಅಡಿಷನಲ್ SP ಅವರು ತನಿಖಾಧಿಕಾರಿ ಇರೋದ್ರಿಂದ ಪೊಲೀಸ್ ವಿರುದ್ಧ ಪೊಲೀಸರು ತನಿಖಾ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಅವರಿಗೆ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀನಿ. ಪೊಲೀಸರು ವಿರುದ್ಧ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬಿ ಸಮರಿ ರಿಪೋರ್ಟ್ ಹಾಕು ತಜ್ವೀಜ್ ನಲ್ಲಿ ಇದ್ದಾರೆ ಅಂತ ನನಗ ಬಲ್ಲ ಮೂಲಗಳಿಂದ ಮಾಹಿತಿ ಇರೋದ್ರಿಂದ ಮತ್ತು ಸಾಕ್ಷಿ ಪೊಲೀಸರಿಗೆ ಅಧಿಕಾರಿ ಪೊಲೀಸರು ಹೆದರ್ಸ್ತಾ ಇದ್ದಾರೆ, ಥ್ರೆಟ್ನಿಂಗ್ ಕೊಡ್ತಾ ಇದ್ದಾರೆ. ಒಂದ್ ವೇಳೆ ಅಧಿಕಾರಿ ವಿರುದ್ಧ ನೀ ಏನಾದ್ರು ಸಾಕ್ಷಿ ಹೇಳಿದ್ರೆ ಮಗನೇ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿ ಹೆದರ್ಸ್ತಾ ಇದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಇದು ಅತಿ ಸಂವೇದನಶೀಲ ಕೇಸ್ ಅಂತ ಪರಿಗಣಿಸಿ, ಯಾಕಂದ್ರೆ ಇದರಲ್ಲಿ ಈ ಕೊಲೆಯಲ್ಲಿ ನನ್ನನ್ನು ಸುಖ ಸುಮ್ಮನೆ ಆರೋಪಿ ಮಾಡಿ ಅರೆಸ್ಟ್ ಮಾಡಿ 6 ದಿವಸ ಇಲ್ಲಿಗಲ್ ಡಿಟೈನ್ ಮಾಡಿದನ್ನು ನನ್ನ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಆಗಿದೆ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ ಮಟ್ಟ ನ್ಯಾಯ ಕೇಳಲಿಕ್ಕೆ ಹೋರಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಒಬ್ಬ ನಗರ ಶಾಸಕ ಕೊಲೆ ಮಾಡಿಸಿದ್ದಾನೆ ಅಂತೇಳಿ ನೇರ ಆರೋಪ ಮಾಡ್ತಾ ಇದ್ದೀನಿ. ತನ್ನ ಚುನಾವಣೆ ಲಾಭಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಅಮಾಯಕ ವ್ಯಕ್ತಿಯನ್ನು ಕೊಲೆ ಮಾಡಿಸಿ ಅವಂದೇ ಹೆಂಡತಿ ಕಡೆಯಿಂದ ಇನ್ನೊಬ್ಬರ ಮೇಲೆ ಸುಳ್ಳು ಆರೋಪ ಮಾಡಿ ಚಾರ್ಜ್ ಶೀಟ್ ಮಾಡಿ ಕೇಸ್ ಮುಚ್ಚಾಕು ತಜ್ವೀಜ್ ನಲ್ಲಿ ಇದ್ದಾರೆ. ಹಾಗಾಗಿ ಈ ಕೇಸನ್ನು CBIಗೆ ವರ್ಗಾವಣೆ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ಬಯಲಿಗಿಳಿಬೇಕು. ನಿಜವಾದ ಆರೋಪಿಗಳನ್ನು ಶಿಕ್ಷೆ ಮಾಡಿಸ್ಬೇಕು, ಇನ್ನೋಸೆಂಟ್ ಆರೋಪಿಗಳನ್ನು ದೋಷ ಮುಕ್ತಗೊಳಿಸ್ಬೇಕಂತ ಹೇಳಿ ನನ್ನ ಮಾಧ್ಯಮದ ಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ತಮ್ದು ಏನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು. ಒಬ್ಬೊಬ್ರು ಕೇಳ್ರಿ, ಸಿಂಗಲ್ ಪ್ರಶ್ನೆ ಕೇಳ್ರಿ, ನೀವಾಂತ ಕೇಳ್ರಿ. ಸರ್ ನಾನು 2008ರಲ್ಲಿ ಈಗ 2008ರಾಗ ವಕೀಲ್ ಆಗಿನಿ ಅಂತಂದ್ರೆ 25 ಅಂತಂದ್ರೆ 17 ವರ್ಷ ಆಗಿರ್ಬೇಕು. ಈಗ ಕೋರ್ಟ್ ಒಳಗಿರುವಂತ ವಿಷಯನ ನೀವು ಮಾಧ್ಯಮಗಳ ಮುಂದೆ ಇಲ್ಲ, ಕೋರ್ಟ್ ಒಳಗೆ ಒಂದ್ ಮಿನಿಟ್ ನಾನು ಹೇಳ್ತೀನಿ ಕೇಳಿ. ಕೋರ್ಟ್ ಒಳಗೆ ಇದ್ದ ವಿಷಯನ್ನು ಮಾಧ್ಯಮದ ಮುಂದೆ ನಾನು ಚರ್ಚೆ ಮಾಡಿಲ್ಲ. ಇನ್ವೆಸ್ಟಿಗೇಟಿಂಗ್ ಪಾಯಿಂಟ್ ಆಲ್ರೆಡಿ ಮ್ಯಾಟರ್ ಇಸ್ ಚಾರ್ಜ್ ಶೀಟ್ ಇಸ್ ಫೈಲ್ಡ್.
ಮ್ಯಾಟರ್ ಈಸ್ ಇನ್ವೆಸ್ಟಿಗೇಟಿಂಗ್ ಮೆಥಡ್ ಇಸ್ ಕನ್ಕ್ಲೂಡೆಡ್. ನಾನ್ ಏನ್ ಹೇಳ್ತಾ ಇದ್ದೀನಿ, ನನ್ನ ಕೇಸ್ ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಯಾವುದು? PC-1/24 ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಅದು ಎದಕ್ಕಿದೆ? ಆರೋಪಿ ಪೊಲೀಸ್ ಆಫೀಸರ್ಸ್ ಯಾರು? HD ಆನಂದ್ ಕುಮಾರ್ ಆರೋಪಿ, ವಿಜಯ್ ಮಹಾಂತೇಶ್ ಮಠಪತಿ ಮತ್ತು ಇನ್ನೂ 8 ಮಂದಿ ಕೂಡಿ ಕಾನೂನನ್ನು ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ ನಲ್ಲಿ. ಕಾನೂನೇ ತಪ್ಪಿದೆ ಅಂತೇಳಿ ಆ ಕೇಸ್ ಪೆಂಡಿಂಗ್ ಅದ. ಅದರದ ಮೆರಿಟ್ಸ್ ನ ಡಿಸ್ಕಸ್ ಮಾಡಿಲ್ಲ. ನಾನೇನ್ ಮಾಡಾಕತ್ತೀನಿ, ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನವರು. ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್. ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಹಾಗಾಗಿ ತನಿಖಾ ಅಧಿಕಾರಿಯನ್ನು ಚೇಂಜ್ ಮಾಡ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಐ ಕಾಂಟ್ ರೀಚ್ ಚೀಫ್ ಮಿನಿಸ್ಟರ್ ಡೈರೆಕ್ಟ್ಲಿ. ಮುಖ್ಯಮಂತ್ರಿಗೆ ನೇರವಾಗಿ ಭೇಟಿ ಆಗುವುದು ನನಗ ಆಗುದಿಲ್ಲ. ಯಾಕಂದ್ರೆ ಹೈ ಸೆಕ್ಯೂರಿಟಿ ಝೋನ್ ಇರ್ತದೆ, ಮತ್ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಅವ್ರು ಭೇಟಿ ಆಗ್ಲಿಕ್ಕೆ ಕಷ್ಟ. ನೀವೇ ಹೇಳ್ತೀರಿ, ಇಲ್ಲಿಂದ ಒಬ್ರು ಲೆಟರ್ ಮೋದಿ ಅವ್ರಿಗೆ ಬರೀತಾರೆ, ಇವ್ರಿಗೆ ಬರೀತಾರೆ. ಅದೇ ನಾನು ಮಾಧ್ಯಮದಿಂದ ಫಾಸ್ಟ್ ನೆಟ್ವರ್ಕ್ ಯಾವುದು ಇಲ್ಲ ಈ ಜಗತ್ನಲ್ಲಿ. ಲೈವ್ ನಡೆದಿದೆ. CM ಕ್ಯಾನ್ ಸಿ ಲೈವ್ ಸ್ಟೇಟ್ಮೆಂಟ್ ನಂದ. ಸರ್ಕಾರಿ ಅಭಿವೃದ್ಧಿಗೆ ಸಿಎಂ ಅನ್ನ ಭೇಟಿ ಮಾಡ್ಬೇಕಾಗುತ್ತೆ. ಇಲ್ಲ, ಅದು ಸರ್ಕಾರಿ ಅಭಿಯೋಜಕ ಹುದ್ದೆ ಮೇಲೆ ಇಲ್ಲ ಅದು ಪ್ರಶ್ನೆ. ಅದನ್ನೇ ಬೇರೆ, ಇದನ್ನೇ ಬೇರೆ. ಬಸವನಗೌಡರ ಜೋಡಿ ಷಡ್ಯಂತ್ರ ರೂಪಿಸಿ ಮಾಡಿದ ದರ್ಗಾದ ಗುರುಗಳು ಯಾರು? ಅದೇ ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ನಮಗ ಬಂದದ ಮಾಹಿತಿ ಪ್ರಕಾರ ಅದು ದರ್ಗಾದ ಗುರುಗಳು ಅಂತ ಹೇಳಿದ್ರೆ ಗುರುಗೋಳದ ಸಹೋದರ. ಸಾರಿ, ಈಗ ನೋಡ್ರಿ, ನಾನು ಷಡ್ಯಂತ್ರ ಮಾಡಿದ ಅದೇ ಇನ್ವೆಸ್ಟಿಗೇಷನ್ ಮಾಡಿ ತನಿಖಾಧಿಕಾರಿ ರಿವೀಲ್ ಮಾಡ್ಬೇಕಲ್ಲ. ಈಗ ಒಬ್ಬ ವ್ಯಕ್ತಿ ಹಿಂಗ್ ಅಪರಾಧ ಆಗಿದೆ ಅಂತ ಫಿರ್ಯಾದಿ ಕೊಟ್ಟಿರ್ತಾರೆ. ಗೊತ್ತಿರೋ ಪ್ರಕಾರ ನೀವು ಅದನ್ನ ಯಾರಿದ್ದಾರೆ ಆ ಸಹೋದರ ಸಂದರ್ಭ ಬಂದಾಗ ಹೇಳ್ತೇವೆ. ಈಗ ತನಿಖಾಧಿಕಾರಿ ಕೊಡ್ತೀವಿ ಜವಾಬ್ದಾರಿ. ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಎವಿಡೆನ್ಸ್ ಇದೆ, ಅದನ್ನ ಹಾಜರ್ ಮಾಡ್ತೀವಿ ಸೂಕ್ತ ನ್ಯಾಯಾಲಯಗಳಲ್ಲಿ. ಸರ್ ನೆಕ್ಸ್ಟ್ ಎಲ್ಲ ಹೇಳಿರಿ, ನಾವು ಹೆಸರು ಒಂದು ಹೇಳ್ಬಿಟ್ರೆ ಕರೆಕ್ಟ್ ಆಗಿ. ಹೆಸರು ಅಲ್ರಿ, ಸಮಯ ಬರ್ಬೇಕಲ್ಲ, ಸೂಕ್ತ ಸಮಯ ಬರ್ಲಿ, ಸೂಕ್ತ ಸಮಯ. ಪತ್ರಿಕಾಗೋಷ್ಠಿಯೊಳಗೆ ಅವ್ರು ಯಾರೋ ಬಸೀರ್ ಅಹಮದ್ ಧರ್ಮ ಕಡ್ಲಿ ಅಂದ್ರೆ ಯಾವ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಲಿಲ್ಲ. ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಊರ್ಪ ಧರ್ಮ ಕಡ್ಲಿ. ಅಲ್ಲ ಹೆಸರು ಅವರು JDS ನಾಗ ಇದ್ದಾಗ ಬಶೀರ್ ಅಹಮದ್ ಇದ್ರು, ರಾಮನಗೌಡ ಬದಲಾಗಿ ರೆಹಮಾನ್ ಸಾಬ್ ಆಗಿದ್ರು. ಈಗ ಏನಾಗಿದಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದ್ರು ದಾಖಲೆ ಇದೆ ನಿಮ್ಗೆ? ದಾಖಲೆ ಟಪ್ಗಿ ಹಾಕೊಂಡಾರ. ಅದು ಬಶೀರ್ ಅಹಮದ್ ಟಪ್ಗಿ ಹಾಕೊಂಡಾರ ಯಾರ? ಟೋಪಿ ಹಾಕೊಂಡ ತಕ್ಷಣ ಹೆಸರು ಚೇಂಜ್ ಆಗಲ್ಲ. ಹೌದು. ಮತ್ತು ಎಲ್ಲಾ ಮುಸಲ್ಮಾನರು ಜಾತಿಗಳು ಇರಲ್ಲ, ಎಲ್ಲಾ ಮುಸಲ್ಮಾನರು ಆತಂಕಿಗಳು ಇರಲ್ಲ. ಎಲ್ಲಾ ಮುಸಲ್ಮಾನರಿಗೆ ಪಾಕಿಸ್ತಾನ ಕಳ್ಸೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ನಮ್ಮವರು ಅವ್ರ ಜೊತೆಗೆ ಸೇರ್ಕೊಂಡಾರ. ರಾಜ್ಯದಲ್ಲಿ ಸಾಕಷ್ಟು ರಾಜಕಾರಣಿಗಳು ಟೋಪಿ ಹಾಕಿದ್ದಾರೆ. Yes. ಹಾಗಾದ್ರೆ ಅವ್ರು ಎಲ್ಲ ಇಲ್ಲ ಇಲ್ಲ, ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸುರಿಗೆ ಬೈದಿಲ್ಲ. ದರ್ ಇಸ್ ಅ ಡಿಫರೆನ್ಸ್. ಧರ್ಮ ಕಡ್ಲಿ ಮುಸಲ್ಮಾನ್ ಸಮಾಜಕ್ಕ ಧರ್ಮಕ್ಕ ಬೈತಾರ, ಅವಹೇಳನಕಾರಿಯಾಗಿ ಮಾತಾಡ್ತಾರ. ಸಿದ್ದರಾಮಯ್ಯ ಸಾಹೇಬ್ರು ಚೀಫ್ ಮಿನಿಸ್ಟರ್ ಅವರು ಎಂದಾದ್ರೂ ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಎಂದಾದ್ರೂ ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವಹೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರ? ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ಬಶೀರ್ ಅಹಮದ್ ಇರವ. ರಾತ್ರಿಗೆ ಬಶೀರ್ ಅಹಮದ್, ಹಗಲತ್ತ ಬಸನಗೌಡ ಆಗಬಾರ್ದು. ನಮ್ದು ಉದ್ದೇಶ ಏನಿದೆ, ಅವ್ರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ. ನಾವು ಅವ್ರಿಗೆ ಏನ್ ಹೇಳ್ತೀವಿ, ನೀವು ಪಕ್ಕಾ ಬಶೀರ್ ಅಹಮದರೇ ಆಗ್ರಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗ್ಲಿ, ನೀವು ಸಂದರ್ಭ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ದು ಮೆಸೇಜ್. ನಮ್ ಸಮಾಜಕ್ಕ ಸಮಾಜ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ್ ಮೆಸೇಜ್ ಏನಿದೆ ಅಂದ್ರೆ, ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದ್ರೆ ಇಲ್ಲ, ಪಕ್ಕಾ ಬಸನಗೌಡ್ರಾಗ್ರಿ. ಈಗ ಬಬಲೇಶ್ವರ ಇದಕ್ಕ ಕಾರ್ಯಕ್ರಮಕ್ಕೆ ಬಸವನಗೌಡ ಹೋಗಲ್ಲ. ಇನ್ನೇ ಹೇಳ್ಯಾರ, ಪೇಡ್ ಗಿರೇಕಿ ಅಂತ ಕನೇರಿ ಶ್ರೀಗಳು ಅಂತ ಪವಿತ್ರ ಧರ್ಮ ಗುರುವರಿಗೆ ಪೇಡ್ ಗಿರೇಕಿ ಅಂತ ನೀವು ನಾಲಾಯಕ. ಎಂತ ನಾಲಾಯಕ ಶಾಸಕರು. ಇಲ್ಲ, ಇದು ಅವ್ರ ಹೆಸರಲ್ಲೇ ಬೇರೆಯವ್ರು ಇದು ಮಾಡ್ತಾ ಇದ್ದಾರೆ. ಹೆಸರ್ಲ ಏನ್ರಿ ಇದ್ರ ಅರ್ಥ? ನೀವು ಮಾಧ್ಯಮದವ್ರು ನಿಮ್ಗೆ ಏನ್ ಆಗ ಚಟ ಆಗ್ಬಿಟ್ಟೈತಿ. ಆ ಬಸನಗೌಡನ ಜೊತೆ ಫಾಲೋ ಮಾಡಿ ನೀವು 4-5 ಮಂದಿ ಅದೀರಿ. ಗೌಡ್ರ ಹೇಳ್ರಿ, ಗೌಡ್ರ ಹೇಳಿದ್ರೆ ಕನೇರಿ ಶ್ರೀಗಳದ ಕಾರ್ಯಕ್ರಮಕ್ಕೆ ಕರೆಯೋರು ಬರೋರು ಇಬ್ರು ಆಲ್ ಆರ್ ಈಕ್ವಲ್ ಪಾರ್ಟಿಸಿಪೆಂಟ್. ವ್ಯಾಖ್ಯಾನ ಮಾಡಿ ಹೇಳ್ಬೇಕಾ? ಕನೇರಿ ಶ್ರೀಗಳು ಕೇಸರಿ ಹಾಕೊಂಡವ್ರಿಗೆ ಹೊರತುಪಡಿಸಿ, ಈಗ ಮೀಡಿಯಾದ ಎಷ್ಟು ಮಂದಿ ಕೂತೀರಿ, ಹೆಸರು ತಗೊಂಡ್ ಹೇಳ್ಬೇಕಾ? ಬಸನಗೌಡರು ಚಾಟುಕಾರಿ ಯಾರು ಮಾಡ್ತಾರ ಅಂತೇಳಿ. ಮೀಡಿಯಾದವ್ರು ಚಾಟುಕಾರಿ ಮಾಡ್ತಾರ ಅಂದ್ರೆ ನೀವು ಎಲ್ಲ ಮುಗಿ ಬಿಡ್ಬೇಕು ನನ್ನ ಮ್ಯಾಗ.
ಯಾಕೋ ಮಗನೇ ಅಂತೇಳಿ ಇಲ್ಲ ಸರ್. ಈಗ ನಿಮ್ಮೆಲ್ಲ ಸಮಾಜ ವತಿಯಿಂದ ನಾ ಹೇಳಕ ಸಮಾಜದವ್ರಿಗೆ ಯಾರು ಕೊಟ್ಟು ಹೇಳ್ಯಾರ ನಿಮ್ಗೆ ನಮ್ ಸಮಾಜದವ್ರು ಮುಸ್ಲಿಂ ಸಮಾಜದವ್ರು ನಿಮ್ಗೆ ಲಿಖಿತ್ ಕೊಟ್ಟಾಗಿಂದ್ರೆ ಈಗ ಹೋಗಿ ಪ್ರೆಸ್ ಸಮಾಜ ಕ್ಲಿಯರ್ ಮಾಡ್ರಿ ಯಾವ ಸಮಾಜ ಯಾರು ಆರ್ಗನೈಸೇಷನ್ ಸಮಾಜ ಯಾವ ಜಮಾತ್ ಯಾರು ಹೇಳ್ಯಾರ ನಿಮ್ಗೆ ನಾ ಹೇಳ್ತೀನಿ ಅದಕ್ಕೆ. ಇಲ್ಲ ನಮ್ಗೆ ಹೇಳ್ರಿ ಹೋಗಿ ಅಂತ ಆಯ್ತು, ಪ್ರಶ್ನೆ ನಿಮ್ದ ನಾ ಹೇಳ್ತೀನಿ ಕೇಳ್ರಿ. ನಾನು ಒಬ್ಬ ಸಮಾಜದ ಪ್ರತಿನಿಧಿ, ಒಂದನೇದು. ಎರಡನೇದು, ಇಡೀ ಸಮಾಜದ ಮಂದಿ ವಾರ್ಡ್ ನಂಬರ್ 18, 19, 20, 23, 24, 25, 26, 27 ಇಲ್ಲಿರೋರು ನೆರಳಿ ಬದುಕ್ತಾ ಇದ್ರು. ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಅಭಿವೃದ್ಧಿಗೋಸ್ಕರ. ಇವತ್ತೇನು ಎಂ ಬಿ ಪಾಟೀಲ್ ಸಾಹೇಬರು ಬಂದಲ್ಲಿ ಉದ್ಘಾಟನೆ ಮಾಡಿದಾರಲ್ಲ, ಇಡೀ ಸಮಾಜದ ಮುಖಂಡರು ನಾವು ಕೂಡ್ಕೊಂಡು ಚರ್ಚೆ ಮಾಡಿ ನಮ್ಮ ಪರವಾಗಿ ನಾವು ಎಂ ಬಿ ಪಾಟೀಲ್ ಸಾಹೇಬರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಅಭಿವೃದ್ಧಿ ಪರವಾಗಿ ಅವರು ನಮ್ಮ ಸಮಾಜ ಏರ್ತಿದ್ದಾರೆ ನನ್ನನ್ನು ನಿಂದಿಸಿದ್ದಾರೆ. ಈಗ ಲಿಖಿತ ರೂಪನ ಕೊಡ್ಬೇಕು ಅಂತಂದ್ರೆ ಪ್ರತಿ ಒಂದ ಇದಕ್ಕೀಗ ಅಸೆಂಬ್ಲಿ ಒಳಗ CLP ಲೀಡರ್ ಚುನಾವಣೆ ಆಗ್ತದ, ಅಲ್ಲಿ ಲಿಖಿತ ರೂಪನ ಕೊಡೋದ್ರು ಕೈ ಸೊನ್ನೆ ಮೂಲಕ ಅದೇ ರೀ. ನಾನು ವಿತ್ ಫುಲ್ ರೆಸ್ಪಾನ್ಸ್. ಈಗ ಯಾವುದೇ ಸಮಾಜದ ವ್ಯಕ್ತಿ ಎಂ ಬಿ ಪಾಟೀಲ್ ಸಾಹೇಬ್ರದು, ನಮ್ಮ ಮುಸ್ಲಿಂ ಸಮಾಜದ ಯಾವುದೇ ಜಮಾತಿನ ವ್ಯಕ್ತಿ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿರುವ ಅಭಿವೃದ್ಧಿ ಕಾರ್ಯಕ್ಕೆ ಡಿಸ್ಪ್ಯೂಟ್ ಇತ್ತಂದ್ರೆ ನನ್ನ ಬಂದ್ ಕಾಲರ್ ಹಿಡಿಬಹುದು, ಕ್ಷಮೆ ಕೇಳ್ತೀನಿ. ಅವ್ರು ಆ ಸಮಾಜದ ಜವಾಬ್ದಾರಿ ತಗೊಂಡೆ ನಾನು ಇವತ್ತು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಕಾಂಗ್ರೆಸ್ ಮತ್ತು ಗ್ರೀಟಿಂಗ್ಸ್ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿರು. ಈಗ 101 ದಿನ PPP ಹೋರಾಟ ಬೇಕಂದ್ರ ಬೇಡ ಅಂತ ಹೇಳಿ ಹಾ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡಕತ್ತಾರ. ಅದ್ರದ್ದು ಅಭಿವೃದ್ಧಿ ಒಳಗ್ ಬರೋಲ್ಲ. ಅದು ನಮ್ಮ ಸಮಾಜದ ಅಭಿವೃದ್ಧಿ ಒಳಗ್ ಬರಲ್ಲ. ಅದು ನಾನು ನೋಡ್ರಿ ಮುಸ್ಲಿಂ ಸಮಾಜದ ಸರ, ನಾನು ಇವತ್ತ ಪತ್ರಿಕಾಗೋಷ್ಠಿ ಮುಖಾಂತರ ಸ್ಪಷ್ಟ ಮಾಡ್ತೀನಿ, ನಾನು ನಿಂತಿರೋದು ನಮ್ಮ ಮುಸ್ಲಿಂ ಸಮಾಜದ ತುಳಿತಕ್ಕೆ ಒಳಗಾಗಿದ್ದು ನಮ್ಮ ಸಮಾಜದ ಈಳಿಗೆಗಾಗಿ ಸರ್ಕಾರ ಗಮನ ಸೆಳೀಲಿಕ್ಕೆ. ಆ PPP ಮಾಡಲ್ ಸಲುವಾಗಿ ಫ್ರೆಶ್ ಪ್ರೆಸ್ ಮೀಟ್ ಮಾಡೋಣ, ಅದರ ಮೇಲೆ ಡಿಬೇಟ್ ಮಾಡೋಣ, ಚರ್ಚೆ ಮಾಡೋಣ. ಅದು ಬೇಕೋ ಬೇಡ ಅದು ಹೇಳಿ. ನೋಡ್ರಿ, ಅದು ಬೇಕೋ ಬೇಡ ಅಂತ ನಾನೇನ್ ಚೀಫ್ ಮಿನಿಸ್ಟರ್, ಗವರ್ನರ್, ನಾನು ಗವರ್ಮೆಂಟ್, ನಾನೊಬ್ಬ ನಾಗರಿಕರಾಗಿ ಹೇಳ್ರಿ. ಒಬ್ಬ ನಾಗರಿಕನಾಗಿ ಸರ್ಕಾರಿ ಸೇವೆಗಳು ಯಾವ್ದೇ ಇರ್ಲಿ ಬೇಕೇ ಅವನ. ನಮ್ಮ ಅದರಲ್ಲಿ ಒಂದು ವೇಳೆ ಸರ್ಕಾರಿ PPP ಮಾಡಲೇ ಕೊಡುದಿತ್ತಂದ್ರೆ ನಮ್ಮ ಬಾಂಗಿ ಹಾಸ್ಪಿಟಲ್ ಕೊಡ್ಲಿ, ಶಾನೆ ಹಕ್ ಹಾಸ್ಪಿಟಲ್ ಕೊಡ್ಲಿ, ಬಸವನಗೌಡ್ರಿಗೆ ಕೊಡ್ಬೇಡ ನಾವ್ನ. ಕರೆಕ್ಟ್ ರೀ. ಒಂದು ವೇಳೆ ಎಕ್ಸ್ಟ್ರೀಮ್ಲಿ ಹೇಳ್ತೀನಿ ನಾ, PPP ಮಾಡಲೇ ಕೊಡುದು ನಿಶ್ಚಿತ ಆಯ್ತಂದ್ರ ಅಲ್ಲಮೀನ್ ಕೊಡ್ಲಿ, ನಾವು ಸ್ವಾಗತ ಮಾಡ್ತೀವಿ ಮತ್ತು ಚಲೋ ಹೊತ್ನಾಗ ನಿರ್ವಹಣೆ ಮಾಡ್ತೀವಿ. ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಅವ್ರಿಗೆ ಕೊಡ್ಲಿ ಅಂತಂದಿನ, ಅಲ್ಲಮನ್ ಸ್ಕೂಲ್ ಕೊಡ್ಲಿ, ಅಂಜುಮನ್ಗೆ ಕೊಡ್ಲಿ. ಆಪ್ಷನ್ ಬೇಡ, ಆಪ್ಷನ್ ಇಲ್ರಿ. ಪ್ರಶ್ನೆ ಅರ್ಥ ಮಾಡ್ಕೊರಿ. ಎಸ್, ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊರಿ. ನಾನು ಅರ್ಥ ಮಾಡ್ಕೊಂಡು ಬೇಕು, ಖಾಸಗಿ ಬೇಕು ನಿಮ್ಗೆ. ನಮ್ಗ ನೋಡ್ರಿ, ಈ ವಿಷಯಕ್ಕೆ ನಾನು ಉತ್ತರಿಸುವಂತ ಕಾಂಪಿಟೆಂಟ್ ವ್ಯಕ್ತಿ ಅಲ್ಲ. ಅಲ್ಲಲ್ಲ ಒಬ್ಬ ಸಾಮಾನ್ಯ ನಾಗರಿಕ ಸರ್ಕಾರಿ ಮಾಡ್ತೇನೆ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಸ್ವಾಗತದ. ಎಂ ಬಿ ಪಾಟೀಲ್ ಸಾಹೇಬರು ತೆಗೆದುಕೊಂಡಿದ್ದ ನಿರ್ಣಯಕ್ಕೆ ನಮ್ಮ ಸ್ವಾಗತ. ನಮ್ದು ನೋ ಅಬ್ಜೆಕ್ಷನ್. ಹಿಂದೂ ಧರ್ಮ ಎಲ್ಲ ಲೆಟ್ ಬಿ ಕಂಪ್ಲೀಟ್. ಹಿಂದೂ ಧರ್ಮ ಇಲ್ಲ ಅಂತೇಳಿ ನರೇಂದ್ರ ಮೋದಿಜಿಯವರಲ್ಲ, ಸನಾತನ ಧರ್ಮ, ಹಿಂದೂ ಧರ್ಮ ಅಲ್ಲ. ಹಿಂದೂ ನಾವೆಲ್ಲ ಮಾಡಿ ನಾವು ಸ್ವಾಗತ ಮಾಡಿದ್ರಿ, ಹಸ್ತಕ್ಷೇಪ ಮಾಡಿಲ್ಲ. ಇವನ್ ಮುಗಳಾಗ ದಮ್ ಇಲ್ಲ ಅನ್ನುವಂಥದ್ದು ಇವನು ಹೇಳ್ಕೊಟ್ಟಾನಂತೇಳಿ ನಾವ್ ಹೇಳಕತ್ತೀವಿ. ನಾವು ಹಸ್ತಕ್ಷೇಪನೂ ಇಲ್ಲ, ನಮ್ಗ ಅದ್ರ ಮೇಲೆ ಟಿಪ್ಪಣಿನೂ ಇಲ್ಲ. ಈಗ ನನ್ನ ಮಗ ಆ ಊರ್ ತುಂಬಾ ಹರಾಡ್ಕೊ ತಿರ್ಗಾಡ್ತಾನಲ್ಲ, ಬೀದರ್ಲಿಂದ, ಬಸವ ಕಲ್ಯಾಣಲಿಂದ ಎಲ್ಲವರಿಗೆ ಚಾಮರಾಜನಗರ, ಯಾವ್ದು ಈ ಕಡೆಯಿಂದ ಆ ಕಡೆ ಹೇಳ್ತಾನ, ಸನಾತನದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತೇಳಿ. ಅಲ್ಲೋ ನನ್ನ ಮಗನೇ, ನಿನ್ನ ಸ್ವಂತ ಊರಾಗ ಸನಾತನದ ಶ್ರೀಗಳು ಬಂದಾರ, ಸನಾತನ ಧರ್ಮದ ಪ್ರಚಾರಕ್ಕಾಗಿ ನಿನ್ನನ್ನು ಹೊರಗಿಟ್ಟಾರಂತಂದ್ರ ನೀ ಹಿಂದೂನೇ ಅಲ್ಲ ಅಂತೇಳಿ ಅವ್ರು ಇಂಡೈರೆಕ್ಟ್ ಮೆಸೇಜ್ ಕೊಟ್ಟಾರ. ಅಥವಾ ನಿನ್ನ ಮುಗಳಾಗ ದಮ್ಮಿಲ್ಲ ಬಬಲೇಶ್ವರ್ ಹೋಗಾಕ, ಐತಂದ್ರ ಗಂಡಸಿತ್ತಂದ್ರ ಹೋಗ್ ಮಗನೇ, ಕರೀಲಿ ಕರಿಲಾರ್ದಿರ್ಲಿ, ಧರ್ಮದ ಕಾರ್ಯಕ್ರಮದ ಆಹ್ವಾನ ಬೇಕಾಗಿಲ್ಲ. ಅದಕ್ಕೆ ಎಗ್ರಿ ಬಂಡಾರಿ ಸರ
ಧರ್ಮದ ಪ್ರಾರ್ಥನೆಗೆ ಆಹ್ವಾನ ಬೇಕಾಗಿತ್ತದ ಅದು ಯಾರು ಅದು ಅವ್ರಿಗೆ ಯಾರಿಗೆ ಕಾನ್ಸ್ಟಿಟ್ಯೂನ್ಸಿ ಯಾರು ಇರ್ಲಕ್ರಿ ಮುಕ್ಳ್ಯಾಗ ಅದೇ ಅಲ್ಲೇ ಬಂದ ಪ್ರಶ್ನೆ ನಿನ್ನ ಮುಕ್ಳ್ಯಾಗ ದಮ್ ಇದ್ರೆ ಮಗನೇ ವೇದಿಕೆ ಶೇರ್ ಮಾಡ ಬಸವೇಶ್ವರ ಹೌದಂತೀನಿ ನಿನಗೆ ಅನ್ವಯ ಆಗ್ತೀನಿ ನಾನೇ ಆ? ಎಲ್ಲಾ ಮುಷ್ರಿಕಿನೇ ಮಕ್ಕ ಅಂಡ್ ಮುನಾಫಿಕಿನೇ ಮಕ್ಕ ಅಂತಾರ ಅವ್ರಿಗೆ ನಮ್ಮವ್ರೇನ್ ಕುಡಿಯಾರಲ್ಲ ಬಸವನಗೌಡ್ರ ಜೊತೆಗೆ ಮುನಾಫಿಕಿನೇ ಮಕ್ಕ ಅಂತಂದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ಸಲ್ಲಂ ಕಾಲದಾಗ ಹುಜೂರ್ ಸಲ್ಲಾ ಸಲ್ಲಂ ಅನ್ನು ಪ್ರವಾದಿ ಅಂತ ಒಪ್ಕೋತಿದ್ರು ಎಲ್ಲಿ ಎಕ್ಸ್ಟರ್ನಲಿ ಸಾರ್ವಜನಿಕವಾಗಿ ಇವರು ಪ್ರವಾದಿ ಅದಾರಿ ಅಂತ ಹೇಳ್ತಿದ್ರು ಒಳಗಿಂದ ಒಳಗೆ ಏನಂತಿದ್ರು ಅವ್ರಿಗೆ ಇವ್ರ ಪ್ರವಾದಿ ಇಲ್ಲ ಅಂತ ಹೇಳಿ ಅವ್ರಿಗೆ ಮುನಾಫಿಕ್ ಅಂತಾರ ಒಬ್ಬ ಮುನಾಫಿಕ್ ಅದಾನ ಬಸವನಗೌಡ್ರ ಜೊತೆಗೆ ಈಗ ನೀವು ಇನ್ನೊಬ್ಬ ಮುಷರಿಕಿನೇ ಮಕ್ಕ ಅದಾರ ಈಗ ನೀವು ಅನ್ನೋದೇನು ಬಸವನಗೌಡರು ಇದಕ್ಕೆ ಬಬಲೇಶ್ವರಕ್ಕೆ ಹೋದ್ರೆ ಹಿಂದೂ ಓ ಸರ ನಾ ಹೇಳ್ತಾ ಇಲ್ಲ ಅದು ಕನೇರಿ ಶ್ರೀ ಓ ಏನ್ ಮಾತಾಡ್ತೀರಿ ನನ್ ಮ್ಯಾಗ ಯಾಕೆ ಹಾಕ್ತಿರಿ ಕನೇರಿ ಶ್ರೀಗಳು ಇಸ್ತಮಾಕ್ ಬಂದಾರ ಇಲ್ಲ ಕನೇರಿ ಶ್ರೀಗಳು ಬರ್ತಾ ಇರೋದು 29ನೇ ತಾರೀಕಿಗೆ ಕನೇರಿ ಶ್ರೀಗಳು ಇಸ್ಲಾಮಿ ಜಮಾತದ ಇಸ್ತೆಮಾ ಮಾಡ್ಲಿಕ್ಕೆ ಬರ್ತಾ ಇದಾರ ಅವರು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಬರ್ತಾ ಇದಾರಲ್ಲ ಭಗವಾನ್ ಶ್ರೀರಾಮ ಶ್ರೀಕೃಷ್ಣ ಇವ್ರ ಬಗ್ಗೆ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಬೋಧನೆ ಕೊಡ್ಲಿಕ್ಕೆ ಬರ್ತಾ ಇದಾರ ಇಲ್ರಿ ಇದನ್ನೆಲ್ಲ ಒಪ್ತಿರೋ ಇಲ್ಲೋ ಇವನು ಏನ್ ಹೇಳ್ತಾನೆ ನಾನು ಹಿಂದೂ ಧರ್ಮದ ಏಕೈಕ ಸನಾತನಿ ಮತ್ತು ರಕ್ಷಕ ಉಳ್ಕಾದೆಲ್ಲ ಪೇಡಿಗಿರೇಕಿ ಅಂತಾರ ಪೇಡಿಗಿರೇಕಿನ ಅಂದಂಗಿಲ್ರಿ ಇವ್ರು ಮಾಧ್ಯಮದವ್ರು ನೀವೇ ಕೇಳಾಕತ್ರಿ ಪ್ರಶ್ನೆ ಬಾಳಂಗ ಯೂಸುಫ್ ನೀವೇ ಕೇಳಿದ್ರ ಪೇಡಿಗಿರೇಕಿ ಶ್ರೀಗಳಿಗೆ ಅಂದಿಲ್ಲ ಬಸವನಗೌಡ್ರು ಪಕ್ಕದವ್ರಿಗೆ ಅಂದಾರಂತ ಹೇಳಿರ್ಲ ಈಗ ಪೇಡಿಗಿರೇಕಿ ಯಾರು ಇವನ್ ಪೇಡಿಗಿರೇಕಿ ಅದಾನೋ ಇನ್ ಅವ್ರ ಪೇಡಿಗಿರೇಕಿ ಅದಾರ ಇವ ಯಾರ್ದು ಪೇಮೆಂಟ್ ತಗೊಂಡ್ ಅಲ್ಲಿ ಹೋಗ್ತಾ ಇಲ್ಲ ಅದು ಪ್ರಶ್ನೆ ಹುಟ್ಟದೀಗ ಬಬಲೇಶ್ವರ್ ಮತಕ್ಷೇತ್ರಕ್ಕೆ ಇವ ಯಾರ್ದು ಪೇಮೆಂಟ್ ತಗೊಂಡು ಅಬ್ಸೆಂಟ್ ಆಗ್ತಾ ಇದ್ದಾನೆ ಅವರು ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನ ಯಾರ್ದ? utilize ಮಾಡ್ಕೊಳ್ತಾರೆ. ಯಾವ್ದು ಈ ಕನೇರಿ ಸ್ವಾಮಿಗಳದ್ದು ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್ ಸ್ಟ್ರಾಟಜಿ ಫೇಲ್ಯೂರ್ ಯಾರು ಆಗಿರ್ತಾರ ಅವ್ರು ವಿಪಕ್ಷನ ಕೂತಿರ್ತಾರ ಸ್ಟ್ರಾಟಜಿ ಯಾರು ಸಕ್ಸಸ್ ಆಗಿರ್ತಾರ ಅವ್ರು ರೂಲಿಂಗ್ ಮಾಡ್ತಿರ್ತಾರ ಸಿಂಪಲ್ ಲಾಜಿಕ್ ಅದ ಕ್ಯಾಲ್ಕುಲೇಷನ್ 1+1 11 ಆಗ್ತದ 1+1 2 ಈಗ ಅದು ಬಿಡ್ರಿ ಈಗ ಕಾನೂನು ಹೊಸ ಮಸೂದೆಯನ್ನು ತಂದಾರ ನನಗೇನ್ ಅನ್ಸಲ್ಲ ಹೇಟ್ ಸ್ಪೀಚ್ ಯಾರಿಗೆ ಸ್ಪೀಚ್ ಅಲ್ರಿ ನೀವು ಮಾತಾಡ್ತೀರಿ ನಾ ಹೇಳಿದ್ ಹೇಟ್ ಸ್ಪೀಚ್ ಅಲ್ಲ ನಾ ಹೇಳಿದೆ ಫಿಲ್ದಿ ಲ್ಯಾಂಗ್ವೇಜ್ ಅಂತಾರ ನೋಡ್ರಿ ಫಿಲ್ದಿ ಲ್ಯಾಂಗ್ವೇಜ್ ಬೇರೆ ಫಿಲ್ದಿ ಲ್ಯಾಂಗ್ವೇಜ್ ಬೇರೆ ಹೇಟ್ ಸ್ಪೀಚ್ ಬೇರೆ ಬಳಕೆ ಮಾಡ್ತಾ ಇದ್ದೀರಿ ಉದ್ದೇಶಪೂರ್ವಕವಾಗಿ ಸರ್. ಮಾಡ್ತಾ ಇದ್ದೀರಿ. ಈ ಹೆಸರನ್ನ ಬದಲಾಯಿಸಿ ಮಾತಾಡ್ತಾ ಇದ್ದೀರಿ ಇನ್ನೂ ಏನ್ ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಒಂದ್ ಕೊಟ್ಟು ಮುಕ್ತಾಯಗೊಳಿಸ್ತೀನಿ ಹೇಟ್ ಸ್ಪೀಚ್ ಅಂತಂದ್ರ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಗಿವನ್ ಬೈ ಸಮ್ವನ್ ಅಗೇನ್ಸ್ಟ್ ಸಮ್ ಅದರ್ ರಿಲಿಜನ್ ಆರ್ ಸೊಸೈಟಿ ಆರ್ ದ ಫೀಲಿಂಗ್ಸ್ ಇಫ್ ಹರ್ಟ್ಸ್ ದೆನ್ ಅಫೆನ್ಸ್ ಅಟ್ರಾಕ್ಟ್ ಧರ್ಮ ಕಡಲಿ ಸಮಾಜ ಅಲ್ಲ ಧರ್ಮ ಕಡ್ಲಿ ವ್ಯಕ್ತಿ ಬೇರೆ ಸಮಾಜ ಬೇರೆ ಹೆಸರಿನ ಅವಹೇಳನೂ ಕೂಡ ಐತಿ ಯಾವ್ದು ಅಲ್ರಿ ನಾನ್ ಹೇಳಿದ್ನಿ ಅವ್ರು ಒಪ್ಕೊಂಡ್ರಿ ಏನ್ ನೀವು ಅವ್ರು ಒಪ್ಕೊಂಡ್ರ ಅವ್ರ ಪೂರ್ವಜರು ಧರ್ಮ ಕಡ್ಲಿ ಅವ್ರು ಇದ್ರು ಧರ್ಮ ಕಡ್ಲಿ ಹಂಚ್ತಿದ್ರು ಅವ್ರು ಒಪ್ಕೊಂಡ್ರ ಇಟ್ ಇಸ್ ಪ್ರೂವ್ಡ್ ಅಡ್ಮಿಟೆಡ್ ಫ್ಯಾಕ್ಟ್ ನೀಡ್ ನಾಟ್ ನೆಸೆಸರಿ ಟು ಬಿ ಪ್ರೂವ್ಡ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅಡ್ಮಿಟೆಡ್ ಫ್ಯಾಕ್ಟ್ ನೀಡ್ ನಾಟ್ ನೆಸೆಸರಿ ಟು ಬಿ ಪ್ರೂವ್ಡ್ ಯಾಕಂದ್ರೆ ಅವರು ನಾನು ಧರ್ಮ ಕಡ್ಲಿ ನಮ್ಮ ಪೂರ್ವಜರು ಅದಾರ ಅಂತ ಒಪ್ಕೊಂಡಾರ ಒಂದು ಫೈನಲ್ ಬಸವನಗೌಡರು ಬಬಲೇಶ್ವರಕ್ಕೆ ಹೋದ್ರ ಹಿಂದೂನ ಅಥವಾ ಇಲ್ಲ ಅದು ಬಸವನಗೌಡ್ರು ಕೇಳ್ರಿ ನೀವು ಮತ್ ನೀವೇ ಹೇಳಿದ್ರ ನಾ ಏನ್ ಹೇಳಿದೆ ಮುಕ್ಳ್ಯಾಗ ದಮ್ಮಿದ್ರೆ ಬಸವನಗೌಡ್ರು ಮುಕ್ಳ್ಯಾಗ ದಮ್ಮಿದ್ರೆ 29ನೇ ತಾರೀಕಿಗೆ ವೇದಿಕೆ ಶೇರ್ ಮಾಡ್ಬೇಕು ಇಲ್ಲ 4 ದಿನ ಅಂತ ಡಿಕ್ಲೇರ್ ಮಾಡ್ಬೇಕು ಅಷ್ಟೇ ಕಲಾಸ್ ನಮಸ್ಕಾರ ನಮ್ಮ ಸಮಾಜದ ಇಳಿಗೆಗಾಗಿ ಹೋರಾಟ ಮಾಡವನೆ ಇಂತ ಬಸವನಗೌಡ 100 ಬರ್ಲಿ 1000 ಬರ್ಲಿ ಇವ್ರ ಮುಕ್ಳಿ ಮ್ಯಾಗ ಓದ್ಯಾಕ ನಾ ರೆಡಿ ಇದೀನಿ ಎಷ್ಟೇ ಕೇಸ್ ಆಗ್ಲಿ ಇದು ಹೆಂಗದ